ಜನರ ಸಮಸ್ಯೆಗಳಿಗೆ ಬಂದು ಮುಟ್ಟಿಸೋದು ಏನಾದರೂ ಇವತ್ತಿದ್ದಿದ್ರೆ ಅದು ಯೂಟ್ಯೂಬರ್ಸ್ ಮಾತ್ರ ಅಂತ ಹೇಳಬೇಕಾಗಿದೆ. ಯಾಕಂದರೆ ಇತ್ತೀಚೆಗೆ ಯಾವ ಸ್ಟ್ರೈಕ್ ಆಗ್ತಾಯಿಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಜನ ಪಾಪ ಹೊಟ್ಟೆ ಕುಳೆ ಓಡಾಡಿಸೋದೇ ಜಾಸ್ತಿ ಆಗ್ಯದ. ಇವತ್ತು ಕಾರ್ಮಿಕರು ಸಹಿತ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಕಾಂಟ್ರಾಕ್ಟ್ ಲೇಬರ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾರಿಗೂ ಧ್ವನಿನೂ ಇಲ್ಲ ಮಾತಾಡಲಿಕ್ಕೆ. ಒಂದು ದಿನ ಬಂದು ಹೋರಾಟ ಮಾಡೋ ಶಕ್ತಿ ಯಾರಲ್ಲೂ ಉಳಿದಿಲ್ಲ. ಇವತ್ತು 90% ಜನರಿಗೆ ಅವರೆಲ್ಲರ ಧ್ವನಿ ನಿಜವಾಗಿಯೂ ಇವತ್ತು ನಾವೇನು ಕರಿತೀವಿ ದೊಡ್ಡ ಮೀಡಿಯಾಗಳು, ಟಿ ವಿ ಮೀಡಿಯಾಗಳು ಅಥವಾ ಇನ್ನುಳಿದ ದೂರದರ್ಶನ ಮೀಡಿಯಾಗಳು ಇವ್ಯಾವ ಕವರೇಜ್ ಮಾಡ್ತಾನೆ ಇಲ್ಲ. ಏನೋ ಹೊಳೆ ಬಂತು, ಮತ್ತೇನಾಯಿತು, ಇಂಥ ದೊಡ್ಡ ದೊಡ್ಡ ವಿಷಯಗಳನ್ನು, ನೈಸರ್ಗಿಕ ಒಂದು ಹಾವಳಿಗಳನ್ನು ತೋರಿಸ್ತಾರಿಲ್ಲ ಅಂತಲ್ಲ. ಆದರೆ ನಿಜವಾಗಿಯೂ ಅಲ್ಲಿ ಜನರಿಗೆ ಏನು ತೊಂದರೆ ಆಯಿತು, ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಅವರ ಬದುಕೇನ ಏನು ಮಾಡ್ತಾರೆ ಅವರು ಅನ್ನೋದಿಲ್ಲ. ಸುಮ್ಮನೆ ಜನಕ್ಕೆ ತೋರಿಸೋದು ಪಕ್ಷಿ ನೋಡಂತೀವಲ್ಲ ಆ ರೀತಿ ಇಂಥವು. ಅದೇ ಕಾರಣಕ್ಕೆ ಈಗ ನೋಡಿರಿ, ಧರ್ಮಸ್ಥಳದಲ್ಲೇ ಇವತ್ತೇನಾದರೂ ಅದು ನಿಜಾನೋ ಸುಳ್ಳೋ ಬೇರೆ ಮಾತದು. ವೀರೇಂದ್ರ ಹೆಗ್ಗಡೆ ಇದ್ದಾರೋ ಇಲ್ವೋ, ಅದರಲ್ಲಿ ಕೊಲೆ ಆಗಿದ್ದೀನಿ ಸುಳ್ಳಲ್ಲ, ಸೌಜನ್ಯ ಕೊಲೆ ಆಗಿದ್ದೀನಿ ಸುಳ್ಳಲ್ಲ, ಅದ್ರ ಜೊತೆಗೆ ಅನನ್ಯ ಭಟ್ಟದ ಆಗಿದ್ದೀನಿ ಸುಳ್ಳಲ್ಲ, ಇನ್ನೂರು ಅನೇಕ ಹತ್ಯೆಗಳಾಗಿದ್ದೀನಿ ಸುಳ್ಳಲ್ಲ. ಹೆಣಗಳಲ್ಲೇ ಏನಪ್ಪ ಅಂತಂದ್ರೆ ಸತ್ತೋಗಿದ್ದು ಅನೇಕ ಉದಾಹರಣೆಗಳು ಅಲ್ಲಿ ಹೇಳ್ತಾ ಇದ್ದಾರೆ ಲೋಕಲ್ ಜನ. ಇಲ್ಲಿವರೆಗೆ ಇಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಕೇಸ್ಗಳು ಸಹಿತ ಆಗ್ತಾ ಇರಲಿಲ್ಲ. ಅದರಲ್ಲೂ ಆನೆ ಮಹೋತ್ರ ಮನೆಯನ್ನು ಕೀಳಿಸಿದ್ದು ಅದ್ರ ಬಗ್ಗೆ ಕೇಸು ಆಗಲಿಲ್ಲ, ಮುಚ್ಚಿ ಹೋಗಿಬಿಟ್ಟು ಅನೇಕ ಇರ್ತಾವೆ ಕೇಸುಗಳು. ಹೀಗಾಗಿ ಇದನ್ನು ಇಂಥ ವಿಷಯಗಳನ್ನು ಇವತ್ತೇನಾದರೂ ದೊಡ್ಡ ಮೀಡಿಯಾಗಳು ಯಾವ ಮಾಡಿದರೆ ಇವತ್ತಿಗೆ ಅಲ್ಲೇ ಧರ್ಮಸ್ಥಳದಲ್ಲಿ ಇಂಥ ಆರೋಪಗಳು ಇವತ್ತು ಬರ್ತಾನೆ ಇರಲಿಲ್ಲ. ಈ ನೆಲೆಯಲ್ಲಿ ಒಂದೇನೋ ಕೆಲದಿಷ್ಟು ಮೀಡಿಯಾದಲ್ಲಿ ಬಂದರೂ ಸಹಿತ ಅವ್ರ ಪರ ಅಲ್ಲಿಯ ಒಂದು ಧರ್ಮಸ್ಥಳದ